ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ನಾನು ಸಾಯಿಬಾಬಾ ಪೂಜೆ ಮಾಡಿ 9 ವಾರ ಮುಗಿಸಿ 9ನೇ ವಾರ ಮಾಡಿದಂತಹ ವ್ರತದ ದಿವಸ ಇದು. ಸೊ ಈ ಒಂದು ಕ್ಲಿಪ್ಪಿಂಗ್ ನಿಮಗೋಸ್ಕರ ಆ್ಯಡ್ ಮಾಡ್ತಿದ್ದೀನಿ. ಮೊದಲಿಗೆ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಅಲಂಕಾರ ಮುಗಿಸಿ ದೇವರಿಗೆ ಅಂದರೆ ಮನೆ ದೇವರಿಗೆ ದೀಪನ ಹಚ್ತಾ ಇದ್ದೀನಿ. ಸೊ ನೋಡಿ ಈ ರೀತಿನ ದೀಪನ ಹಚ್ತಾ ಇದ್ದೀನಿ. ಇದು 9 ವಾರ ಸಾಯಿಬಾಬಾ ಪೂಜೆ ನಾನು ಮಾಡಿದ್ನಲ್ಲ ಅದರ ಕೊನೆಯ ಪಾರ್ಟ್ ಅಂತಲೇ ಹೇಳ್ಬೋದು ಅಥವಾ ಕೊನೆಯ ದಿನ ಅಂತಲೇ ಹೇಳ್ಬೋದು. ಮೊದಲಿಗೆ ಅಭಿಷೇಕಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಒಂದು ಚಿಕ್ಕ ಬಾಬಾ ಎಲ್ರಿಗೂ ಗೊತ್ತು, ಮೊದಲಿಂದ ನಾನು ಇದಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಸೊ ಆ ನಂತರ 3ನೇ ವಾರ ನನಗೆ ಈ ಒಂದು ದೊಡ್ಡ ಬಾಬಾ ಆರೆಂಜ್ ಕಲರಲ್ಲಿರುವಂತಹ ಬಾಬಾ ಸಿಕ್ತು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಮೊದಲಿಗೆ ಪ್ರಾರ್ಥನೆನ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಅಭಿಷೇಕನ ಶುರು ಮಾಡ್ತಾಯಿದ್ದೀವಿ. ನಾನು ಈ ಒಂದು ವ್ರತನ ಯಾವುದೇ ರೀತಿಯಾದಂಥ ಸಂಕಲ್ಪ ಇಟ್ಟು ಮಾಡಿಲ್ಲ. ಎಲ್ಲ ಒಳ್ಳೆಯದಾಗಲಿ, ನಾವು ಮಾಡುವಂಥ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ವಿಘ್ನ ಇಲ್ಲದೆ ಪ್ರತಿಯೊಂದು ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವ್ರತನ ಆರಂಭ ಮಾಡಿದ್ದು. ಇದೇ ಕೆಲಸ ಆಗಬೇಕು ಅದೇ ಕೆಲಸ ಆಗಬೇಕು ಅಂತ ಅಂದ್ಕೊಂಡು ನಾವು ವ್ರತ ಮಾಡಿದ್ರೆ ನಾವು ದೇವರ ಹತ್ರ ಡಿಮ್ಯಾಂಡ್ ಇಟ್ಟಂಗೆ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಎಲ್ಲ ಒಳ್ಳೆಯದಾಗಲಿ ಬಾಬಾ, ನೀವೇ ನೋಡ್ಕೊಳ್ಳಿ, ಒಳ್ಳೆಯದಾದರೆ ಅಷ್ಟೇ ಸಾಕಲ್ವಾ. ಸೊ ಆ ಒಂದು ಸಂಕಲ್ಪನ ಮಾಡಿಕೊಂಡು ನಾನು ಪೂಜೆನ ಶುರು ಮಾಡಿದ್ದು. ಹಾಗಿದ್ರೆ ಬನ್ನಿ ಮೊದಲಿಗೆ ಅಭಿಷೇಕನ ಶುರು ಮಾಡೋಣ. ಇದು ಹಾಲಿನ ಅಭಿಷೇಕ. ಯಾವುದೇ ರೀತಿಯಾದಂಥ ಹಾಲನ್ನ ಕಾಯಿಸಬಾರ್ದು. ಪ್ಯಾಕೆಟ್ ಹಾಲು ಹೇಗಿರುತ್ತೋ ಅದೇ ರೀತಿ ನಾವು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಈ ರೀತಿ ಅಭಿಷೇಕನ ಮಾಡಬೇಕು. ಯಾವುದೇ ರೀತಿಯಾದಂಥ ಕಾಯಿಸಿರೋ ಹಾಲನ್ನ ತೊಗೋಬೇಡಿ. ಫ್ರೆಶ್ ಆಗಿರಲಿ, ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಪ್ರತಿಯೊಂದೂ ಸಹ ಯಾವುದೇ ರೀತಿಯಾದಂತಹ ಎಂಜಲ್ ಮಾಡಿರುವಂಥದ್ದು ಅಥವಾ ಯೂಸ್ ಮಾಡಿರುವಂಥದ್ದನ್ನ ಬಳಸಬೇಡಿ. ದೇವರ ಅಭಿಷೇಕಕ್ಕೆ ಅಂತಲೇ ಸಪ್ರೇಟ್ ತಂದಿಟ್ಕೊಳ್ಳಿ. ಅಥವಾ 9 ವಾರ ನೀವು ಮಾಡಿದ್ದೀರಲ್ಲ ಅದೇ ಜೇನುತುಪ್ಪ ಅದೇ ತುಪ್ಪ ಇದ್ದರೆ ಅದನ್ನು ಬಳಸ್ಕೊಳ್ಳಿ. ಆದರೆ ನೀವು ಅಡುಗೆಗೆ ಬಳಸಿರೋದನ್ನು ಇಲ್ಲಿ ಬಳಸೋಕ್ಕೆ ಹೋಗಬೇಡಿ. ಅಷ್ಟೇ, ಇದು ಸಿಂಪಲ್ಲು. ಸೊ ಹಾಗೆ ಬಾಬಾ ವ್ರತದ ಬಗ್ಗೆ ಯಾರಿಗಾದ್ರೂ ಏನಾದರೂ ಅನುಮಾನ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರನ ಕೊಡ್ತೀನಿ. ಅಥವಾ ಅದಕ್ಕೆ ಅಂತಲೇ ಒಂದು ವಿಡಿಯೋನ ಮಾಡಿ ನಿಮಗೋಸ್ಕರ ಬಾಬಾ ವ್ರತದ ಬಗ್ಗೆ ಅಪ್ಲೋಡ್ನ ಮಾಡ್ತೀನಿ. ಈಗ ನೋಡಿ ಇದು ಮೊಸರು ಈಗ ಮೊಸರು ಹಾಕಿ ಯಾವುದೇ ರೀತಿಯಾದಂಥ ನೀರು ಮಿಕ್ಸ್ ಮಾಡಿರೋದು ಫ್ರಿಜ್ಜಲ್ಲಿ ಇಟ್ಟಿರೋದು ಅಥವಾ ಹಳೆ ಮೊಸರು ಯಾವುದು ತಗೊಂಡಿಲ್ಲ. ಇದನ್ನು ಸಹ ಫ್ರೆಶ್ ಆಗಿರುವಂತಹ ಮೊಸರುನೇ ಸಹ ಆಗಿರುತ್ತೆ. ಸೊ ನಾನು ಆಗಲೇ ಹೇಳಿದೆ, ಒಂದು ವ್ರತ ಮಾಡಬೇಕು ಅಂತ ಹೇಳಿದ್ರೆ ಶುದ್ಧ ಮನಸ್ಸು, ಅದೇ ರೀತಿ ಯಾವುದೇ ರೀತಿಯಾದಂತಹ ಕಲ್ಮಶ ಇರಬಾರ್ದು. ನಮಗೆ ಒಳ್ಳೆಯದಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಪೂಜೆನ ಶುರು ಮಾಡಿದ್ವಿ. ಒಳ್ಳೆಯದಾಗುತ್ತೆ, ಬಾಬಾ ಕೈ ಹಿಡಿತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು ಮಾಡಿ. ಹಾಗೆ ಜಾಸ್ತಿ ಇಷ್ಟ ಆಗಿದ್ರೆ ಹೈ ಪಾಯಿಂಟ್ಸ್ ಅಂತ ಇರುತ್ತೆ, ಹೈ ಪಾಯಿಂಟ್ಸು ಸಹ ನೀವು ಕೊಡ್ಬೋದು. ಹೈ ಪಾಯಿಂಟ್ಸ್ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ರೆಫರ್ ಆಗುತ್ತೆ ವಿಡಿಯೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಈಗ ಸಕ್ಕರೆನ ಅಭಿಷೇಕ ಮಾಡ್ತಾ ಇದ್ವಿ. ನೋಡಿ ಸಕ್ಕರೆ ಯಾವುದೇ ರೀತಿಯಾದಂಥ ಮೆಜರ್ಮೆಂಟ್ನ ಇಟ್ಕೊಂಡಿಲ್ಲ ನಾವು ಅಭಿಷೇಕಕ್ಕೆ. ನಿಮಗೆ ಹೇಗೆ ಬೇಕೋ, ನಿಮ್ಮ ಎಷ್ಟು ಬೇಕೋ ಅಷ್ಟನ್ನ ನೀವು ಅಭಿಷೇಕಕ್ಕೆ ಯೂಸ್ ಮಾಡ್ಕೋಬೋದು. ಈಗ ನಾವು 4 ಜನನೂ ಮಾಡೋದ್ರಿಂದ ಸ್ವಲ್ಪ ಮಾಡಿಕೊಂಡು ಬರ್ತಾ ಇದ್ದೀವಿ. ಇದು ನೋಡಿ ಸಕ್ಕರೆ ಅಭಿಷೇಕ. ಇದಾದ ನಂತರ ತುಪ್ಪ. ಇದೂ ಸಹ ಪರಿಶುದ್ಧವಾದಂತಹ ತುಪ್ಪ, ಯಾವುದೇ ರೀತಿಯಾದಂಥ ಅಡುಗೆಗೆ ಉಪಯೋಗಿಸಿಲ್ಲ. ಪ್ರತಿಯೊಬ್ಬರೂ ಸಹ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೂ ಸಹ ಅಡುಗೆಗೆ ಉಪಯೋಗಿಸಿರೋದಾಗಿರ್ಬೋದು ಅಥವಾ ಮನೇಲಿರೋದಾಗಿರ್ಬೋದು ಉಪಯೋಗಿಸೋಣ ಅನ್ನೋ ಒಂದು ರೀತಿಲಿ ಉಪಯೋಗಿಸ್ಬೇಡಿ. ಪ್ರತಿಯೊಂದೂ ಸಹ ಫ್ರೆಶ್ ಆಗಿ ಇರಬೇಕು. ನೋಡಿ ಈಗ ತುಪ್ಪ. ಸೊ ಎಷ್ಟು ಮುಗ್ಧವಾಗಿ ಕಾಣ್ತಿತ್ತು ನಮ್ಮ ಬಾಬಾ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆ ಒಂದು ದಿನ ಫುಲ್ಲು ಬೆಳಗ್ಗೆಯಿಂದ ನೈಟ್ವರೆಗೂ ಉಪವಾಸ ಇದ್ರೂ ಯಾವುದೇ ರೀತಿಯಾದಂಥ ಸುಸ್ತು ಆಗಿಲ್ಲ. ಭಜನೆ ಮುಗಿಸೋವರೆಗೂ ನಾನು ಖಂಡಿತವಾಗ್ಲೂ ಯಾವುದೇ ರೀತಿಯಾದಂಥ ಸುಸ್ತು ಆಗಿಲ್ಲ. ಭಜನೆ ಆದ ನಂತರ ಸ್ವಲ್ಪ ಲೈಟಾಗಿ ಅದು ಊಟ ಬಡಿಸಿದಾಗಿರ್ಬೋದು, ಕುಂಕುಮ ಕೊಟ್ಟಿದ್ದಾಗಿರ್ಬೋದು ಎಲ್ಲ ಇತ್ತಲ್ಲ, ಲೈಟಾಗಿ ಆವಾಗ ಸ್ವಲ್ಪ ಟಯರ್ಡ್ನೆಸ್ ಕಾಣಿಸ್ತು ಅಷ್ಟೇ. ಸೊ ತುಪ್ಪದ ಅಭಿಷೇಕ ಆದಮೇಲೆ ಜೇನುತುಪ್ಪದ ಅಭಿಷೇಕ. ಸೊ ಜೇನುತುಪ್ಪದ ಅಭಿಷೇಕ ಆದಮೇಲೆ ಡ್ರೈ ಫ್ರೂಟ್ಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಖರ್ಜೂರನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಒಂದು ಡ್ರೈ ಫ್ರೂಟ್ಸ್ನೂ ಸಹ ಈಗ ಅಭಿಷೇಕವಾಗಿ ಮಾಡ್ತಾಯಿದ್ದೀವಿ. ಸೊ ಎಲ್ರಿಗೂ ಸಹ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಪ್ರತಿಯೊಬ್ಬರು ಆದಷ್ಟು ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ. ಈಗ ಅಭಿಷೇಕ ಎಲ್ಲ ಮುಗೀತಲ್ವಾ. ಸೊ ಒಂದು
ಊದುಗಡ್ಡಿನ ಬೆಳಗುವಂತಹ ಕಾರ್ಯಕ್ರಮ. ಈಗ 2 ಊದುಗಡ್ಡಿನ ತೊಗೊಂಡು ನಾನು, ಉಲ್ಲಾಸು, ರಾಗು ಮತ್ತು ಚೀಕು ಪೂಜೆನ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ನಿಮಗೂ ಸಹ ಯಾವುದೇ ರೀತಿ ಡೌಟ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಒಂದು ಕಮೆಂಟ್ಗೆ ನಾನು ಖಂಡಿತವಾಗ್ಲೂ ಆನ್ಸರ್ನ ಮಾಡ್ತೀನಿ. ಹಾಗೆ ಅದೇ ರೀತಿ ಏನಾದರೂ ಅದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಬೇಕು ಅಂದ್ರೂ ಸಹ ಕೇಳ್ಬೋದು. ಒಂದಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಊದ್ಗಡ್ಡಿನ ಬೆಳಗ್ತಾ ಇದ್ದೀವಿ. ಈಗ ಊದ್ಗಡ್ಡಿನ ಬೆಳಗುವಂತಹ ಸಮಯ ನಿಮಗೂ ಸಹ ಇಷ್ಟ ಆಗುತ್ತೆ. ಇನ್ನು ಮುಂದೆ ತುಂಬ ಚೆನ್ನಾಗಿರುವಂತಹ ವಿಡಿಯೋ ಬರುತ್ತೆ. ಪ್ರತಿದಿನ ವಿಡಿಯೋನ ನೋಡಿ, ಇವತ್ತು ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಜವಾಗ್ಲೂ ನಿಮಗೇನು ಅರ್ಥ ಆಗಲ್ಲ. ಅದಕ್ಕೋಸ್ಕರ ಆದಷ್ಟು ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ. ಈಗ ಊದ್ಗಡ್ಡೆ ಬೆಳಗ್ಗೆ ಆದಮೇಲೆ ನಮಸ್ಕಾರ ಮಾಡಿಕೊಂಡು ನಾನು ಸಾಯಿಬಾಬಾನ ತೊಳೆದು ಬರ್ತೀನಿ. ಆದರೆ ಸ್ನಾನ ಮಾಡಿಸಿರೋ ಥರ ಲೆಕ್ಕ. ಬಿಸಿನೀರಲ್ಲಿ ಬಾಬಾನ ಚೆನ್ನಾಗಿ ತೊಳೆದು ಅದಕ್ಕೆ ಆದಂತಹ ಒಂದು ಶುದ್ಧವಾದಂತಹ ಬಟ್ಟೆ ಅಂದರೆ ವೈಟ್ ಬಟ್ಟೆನ ಇಟ್ಟು ಅದಕ್ಕೆ ನಾವು ಒರೆಸ್ಬೇಕು. ಬಟ್ಟೆನ ಒರೆಸ್ಬೇಕು. ನೀವು ಒರೆಸ್ಕೊಂಡಿರುವಂಥ ಟವಲೆಲ್ಲ ಯೂಸ್ ಮಾಡಿಬಿಡಿ. ಬಾಬಾಗೆ ಅಂತಲೇ ಒಂದು ಪರಿಶುದ್ಧವಾದಂತಹ ಬಟ್ಟೆನ ಇಡಿ. ಈಗ ಅಲ್ಲಿರುವಂತಹ ಅಭಿಷೇಕ ಮಾಡಿರೋದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ಈಗ ಅದಕ್ಕೆ ಸ್ನಾನ ಮಾಡಿಸಿ ಕೊನೆಗೆ ಈಗ ಒರೆಸಿ ಮೈಕೈ ಎಲ್ಲ ನೋವಾಗಿರುತ್ತಲ್ಲ ಬಾಬಾಗೆ. ಸೊ ಅದಕ್ಕೋಸ್ಕರ ನಾನು ಮೈಕೈನ ಪ್ರೆಸ್ ಮಾಡ್ತೀನಿ. ಅದನ್ನು ನೋಡಿ ನಮ್ಮ ಚೀಕೂ ಸಹ ಅದೇ ರೀತಿ ಮಾಡ್ತಾನೆ. ತುಂಟ ಅಂದರೆ ತುಂಟ. ನಾನು ಏನು ಮಾಡ್ತೀನಿ ಅವನು ಅದೇ ಮಾಡಬೇಕು ನೋಡಿ. ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತೀನಿ ಅವನು ಅದನ್ನೇ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ, ನೋಡಿದ್ದನ್ನು ಹಾಗೆ ಕಲಿತಾರೆ. ಅದಕ್ಕೋಸ್ಕರ ಮಕ್ಕಳು ಮುಂದೆ ಯಾವುದನ್ನು ಮಾತಾಡಬೇಕು ಯಾವುದು ಮಾತಾಡಬಾರ್ದು ಅನ್ನೋದನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡು ಈಗಿಂದನೇ ಮಕ್ಕಳ ಮೇಲೆ ಪರಿಣಾಮ ಬೀರದೇ ಇರೋ ಥರ ನೋಡ್ಕೋಬೇಕು. ಸೊ ನೋಡಿ ಬಾಬಾ ಎಲ್ಲ ಒರೆಸಿ ಆಯಿತು. ನಾನು ಪ್ರೆಸ್ ಮಾಡ್ತಿರೋದನ್ನು ನೋಡಿ ಅಲ್ಲಿ ಒರೆಸ್ತಾ ಇರೋದನ್ನು ಅವನು ಒರೆಸ್ತಾನೆ. ಈಗ ನಾನು ಬಾಬಾಗೆ ಕೈಕಾಲು ಪ್ರೆಸ್ ಮಾಡ್ತಿದ್ದೀನಿ ಅಂತ ಅವನು ಮಾಡ್ತಾನೆ. ಭಯ ಏನಪ್ಪ ಅಂತ ಹೇಳಿದ್ರೆ ಜೋರಾಗಿ ಮಾಡು, ಎಲ್ಲಿ ಏನು ಮುಕ್ ಮಾಡ್ತಾನೋ ಅನ್ನೋ ಒಂದು ಭಯಕ್ಕೆ ಅವನ್ನ ಅವಾಯ್ಡ್ ಮಾಡ್ತಿದ್ವಿ ಅಷ್ಟೇ. ಇಲ್ಲಾಂದರೆ ಕಂಪ್ಲೀಟಾಗಿ ನಾನು ಅವನಿಗೆ ಬಿಡ್ತಾ ಇದ್ದೆ ಮಾಡು ಕಂದ ಅಂತ. ಆದ್ರೂ ಸಹ ಕೊನೆಗೆ ಅವನ ಕೈಯಲ್ಲೇ ಸ್ವಲ್ಪ ಮಾಡಿಸ್ದೆ. ಈ ಒಂದು ಬಟ್ಟೆ ನಮ್ಮ ಬಾಬಾಜಿ ತಂದುಕೊಟ್ಟಿರುವಂತಹ ಚಿಕ್ಕ ಬಟ್ಟೆ. 3 ಕಲರ್ ತಂದುಕೊಟ್ಟಿದ್ರು. ನಾನು ಅದರಲ್ಲಿ ಆರೆಂಜು ತುಂಬಾ ಇಷ್ಟ ಬಾಬಾಗೆ. ಸೊ ವ್ರತದ ಕೊನೆ ದಿನ ಅಲ್ವಾ, ಸೊ ಆರೆಂಜ್ನೇ ಬಳಸೋಣ ಅಂತ ಹೇಳಿ ಬಾಬಾಗೆ ಆರೆಂಜ್ ಬಟ್ಟೆ ಹಾಕಿ ಕಿರೀಟ ಹಾಕಿ ಅದಕ್ಕೆ ನಾನು ಮತ್ತೆ ಅಲಂಕಾರ ಮಾಡಿ ಪೂಜೆನ ಆರಂಭ ಮಾಡಿದೆ. ಇದು ಬೆಳಿಗ್ಗೆ ನಾವು ನಮ್ಮನೇಲಿ ಮಾಡಿದಂತಹ ಪೂಜೆ. ಸಂಜೆ ಇನ್ನೂ ಸ್ವಲ್ಪ ಚೆನ್ನಾಗಿ ಪೂಜೆನ ಆಯಿತು. ಇದು ನಾವು ಹೇಗೆ ಮಾಡುತ್ತೀವೋ ಅದನ್ನು ನಾನು ನಿಮಗೆ ಹಾಗೆ ತೋರಿಸಿದ್ದೀನಿ. ಸೊ ನೋಡಿ ಈಗ ಕಿರೀಟನೆಲ್ಲ ಹಾಕಿ ಬಾಬಾಗೆ ಬಟ್ಟೆ ಹಾಕಿ ಗಂಧ ಕುಂಕುಮ ಪ್ರತಿಯೊಂದನ್ನು ಸಹ ಇಟ್ಟು ಅಲಂಕಾರ ಮಾಡಿ ರುದ್ರಾಕ್ಷಿ ಮಾಲೆ ಹಾಕಿ ನಾವು ಬಾಬಾಗೆ ನೋಡಿ ಯಾವುದೇ ರೀತಿಯಾದಂತಹ ನೆಲದ ಮೇಲೆ ಇಟ್ಟಿಲ್ಲ. ನಾನು ಬಾಬಾಗೆ ಅಂತಲೇ ಒಂದು ಸಪ್ರೇಟ್ ವೈಟ್ ಬಟ್ಟೆನ ಇಟ್ಕೊಂಡಿದ್ದೆ. ಅದ್ರ ಮೇಲೆ ಬಾಬಾ ಇರಬೇಕು. ಯಾವುದೇ ಕಾರಣಕ್ಕೆ ಬರೀ ನೆಲದ ಮೇಲೆ ಅಥವಾ ಚಾಪೆ ಮೇಲೆ ಇಡೋಕ್ಕೆ ಹೋಗಬೇಡಿ. ಸೊ ಎಲ್ಲರಿಗೂ ಸಹ ವ್ರತದ್ದು ಎಲ್ಲ ಅರ್ಥ ಆಗ್ತಿದೆ ಅಂತ ಅಂದ್ಕೋತೀನಿ. ಈಗ ಗಂಧ ಕುಂಕುಮನ ಎಲ್ಲ ಬಾಬಾಗೆ ಇಟ್ಟು ಪೂಜೆಗೆ ರೆಡಿ ಮಾಡಿ ಅದಕ್ಕೆ ಆದಂತಹ ಒಂದು ಟೇಬಲ್ನು ಸಹ ನಾನು ರೆಡಿ ಮಾಡಿದ್ದೀನಿ. ಆ ಟೇಬಲ್ ಮೇಲೆ ಈಗ ಬಾಬಾನ ಇಡುವಂತಹ ಸಮಯ. ಸೊ ನೋಡಿ ಅದಕ್ಕೆ ಆದಂತಹ ಒಂದು ಟೇಬಲ್ನ ರೆಡಿ ಮಾಡಿದ್ದೆ ನಾನು. ಸೊ ಈ ಒಂದು ಪೀಠದ ಮೇಲೆ ಬಾಬಾನ ಕೂರಿಸ್ತಾ ಇದ್ದೀನಿ. ಸೊ ಪೀಠದ ಮೇಲೆ ಕೂರಿಸಿದ್ಮೇಲೆ ಮತ್ತಷ್ಟು ಕಳೆ ಹೆಚ್ಚಾಗಿ ನಮ್ಮ ಬಾಬಾಗೆ ಬಂತು ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಈ ಒಂದು ಪೀಠ. ನಮ್ಮ ಚಿಕ್ಕನಾದ್ನಿಯವ್ರದ್ದು. ಅವರು ಸಹ ಬಾಬಾ ಪೂಜೆ ಮಾಡ್ತಾರೆ, ಅವ್ರ ಮನೇಲಿ ಇತ್ತು. ಸೊ ನಾನು ಬೇಡ ಅಂದ್ರೂ ಪಾಪ ಅವರು ಇಲ್ಲ ಪೀಠದ ಮೇಲೆ ಕೂರಿಸಿದ್ರೇ ಚೆನ್ನಾಗಿರೋದು, ತೊಗೊಬರ್ತೀನಿ ಅಂತ ಹೇಳಿ ಅವರು ಆ ಪೀಠನೂ ಸಹ ತಂದಿದ್ದರು. ನೋಡಿ ಯಾವ ರೀತಿ ಪ್ರತಿಯೊಂದು ಹಣ್ಣು ಫ್ರೂಟ್ಸು ಹಾಗೆ ನಾನು ಮಾಡಿದಂತಹ ವ್ರತದ ಬುಕ್ಕು ಪ್ರತಿಯೊಂದನ್ನು ಸಹ ಇಟ್ಟು ಫ್ರೂಟ್ಸ್ ಆಗಿರ್ಬೋದು, ವ್ರತದ ಬುಕ್ ಆಗಿರ್ಬೋದು. ನೋಡಿ 11 ಜನಕ್ಕೆ ಕೊಡಬೇಕು ಈ ಬುಕ್ಕು. ಎಲ್ಲನೂ ಸಹ ಇಟ್ಟು ಮತ್ತು ಹಾಲನ್ನ ನೈವೇದ್ಯ ಮಾಡಿ ಇಟ್ಟಿದ್ದೀನಿ. ಅಭಿಷೇಕ ಆದ ನಂತರ ಇಲ್ಲಿ ಮತ್ತೊಮ್ಮೆ ಪೂಜೆನ ಆರಂಭ ಮಾಡ್ತಾಯಿದ್ದೀನಿ. ನೋಡಿ ದೀಪನ ಹಚ್ಚಿ ಈಗ ಪೂಜೆನ ಶುರು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಬಾಬನಿಗೆ ಧಾರವಾಡ ಪೇಡ ಇಷ್ಟ ಆಗುತ್ತೆ, ದೂದ್ ಪೇಡ ಇಷ್ಟ ಆಗುತ್ತೆ, ಹಾಲಿನಲ್ಲಿ ಮಾಡಿರುವಂತಹ ಐಟಮ್ ಇಷ್ಟ ಆಗುತ್ತೆ. ಹಾಗೆ ಮಾರಿ ಬಿಸ್ಕೆಟು ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅದನ್ನೆಲ್ಲ ನೈವೇದ್ಯನ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಯಾಕಪ್ಪ ಖುಷಿಯಾಯಿತು ಅಂತ ಹೇಳಿದ್ರೆ ನಾನು ಪೂಜೆ ಮಾಡಿದ ತಕ್ಷಣ ನಿಜವಾಗ್ಲೂ ನಾವು ಅಂದ್ಕೊಂಡೇ ಇರಲಿಲ್ಲ ಸಂಜೆ ಬರುತ್ತೆ ಬಾಬಾ ನಮ್ಮ ಮನೆಗೆ ಅಂತ ಅಂದ್ಕೊಂಡಿದ್ವಿ. ಆದರೆ ಪವಾಡನೇ ನಡೀತು ಅಂತಲೇ ಹೇಳ್ಬೋದು. ನಾನು ಪೂಜೆ ಮಾಡಿದ ತಕ್ಷಣ ಒಂದು ವಿತಿನ್ ಒಂದು 5 to 10 minutes ಅಂತ ಅಂದ್ಕೊಳ್ಳಿ.
ಸೊ ಬಾಬಾ ಫೋಟೋ ಮತ್ತು ಮತ್ತೊಂದು ಬಾಬಾ ವಿಗ್ರಹ ನಮ್ಮ ಮನೆಗೆ ಪೂಜೆ ಆಗಿ ಬಂತು. ನಾನು ಸಂಜೆ ಅವರು ಬರಬೇಕಾದ್ರೆ ತೊಗೊಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಅದು ಹಾಗಿಲ್ಲ. ನಾನು ಪೂಜೆ ಮಾಡಿ 10 ನಿಮಿಷಕ್ಕೇ ಆ ಒಂದು ಬಾಬಾ ವಿಗ್ರಹ ಆಗಿರ್ಬೋದು, ಫೋಟೋ ಆಗಿರ್ಬೋದು ನಮ್ಮ ಮನೆಗೆ ಬಂತು. ಇದಕ್ಕಿಂತ ಖುಷಿ ಬೇಕಾ? ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅದನ್ನು ಸಹ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡಿದ್ದೀನಿ, ಮುಂದೆ ಬರುತ್ತೆ. ಯಾವುದೇ ರೀತಿಯಿಂದ ಸ್ಕಿಪ್ ಮಾಡದೆ ನೋಡಿ. ಈಗ ಊದುಗಡ್ಡಿನ ಬೆಳಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಖುಷಿಯಾದಂತಹ ದಿನ. ಸಾಯಿಬಾಬಾ ವ್ರತದ 9ನೇ ದಿನ. ನಾನು 8 ವಾರ ನಾನು ಒಬ್ಬಳೇ ಮಾಡಿದ್ದೆ. 9ನೇ ವಾರ ಇಷ್ಟೆಲ್ಲ ಜನ ಬಂದ್ರಲ್ಲ, ತುಂಬಾ ಖುಷಿಯಾಗಿ ಮಾಡಿದಂತಹ ಪೂಜೆ ಅಂತಲೇ ಹೇಳ್ಬೋದು. ಸೊ ಈಗ ಅಭಿಷೇಕ ಎಲ್ಲ ಆದಮೇಲೆ ರೋಸ್ ಹೂವು ಇಟ್ಟು ತುಂಬಾ ಭಕ್ತಿಯಿಂದ ಮಾಡಿದಂತಹ ಪೂಜೆ. ಏನಪ್ಪ ಅಂತ ಹೇಳಿದ್ರೆ, ಬಾಬಾಗೆ ರೋಸ್ ಅಂದರೆ ತುಂಬ ಇಷ್ಟ. ಗುಲಾಬಿ, ಆ ಒಂದು ಗುಲಾಬಿನ ನಾವು ಇಟ್ಟಿದ್ದೀವಿ ನೋಡಿ, ಒಂದೊಂದು ಹೂವು ಇಟ್ಟಿದ್ವಿ. ಆಮೇಲೆ ಸಂಜೆ ಪೂಜೆಗೆ ಮತ್ತೆ ಅಲಂಕಾರ ಮಾಡಬೇಕಲ್ವ. ಇದು ಬೆಳಿಗ್ಗೆ ಪೂಜೆ ಅರೌಂಡ್ 11 o'clock ಆಗಿತ್ತು. ನಾನು ಇಷ್ಟು ಅಭಿಷೇಕ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ, ಪ್ರತಿಯೊಂದು ಮಾಡೋಷ್ಟರಲ್ಲಿ 10:45 ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಈ ಒಂದು ಪೂಜೆ ಎಲ್ಲ ನಿಮಗೋಸ್ಕರ, ನನ್ನ ವೈಟಿ ತಮ್ಮಂದರಿಗೋಸ್ಕರ, ಹಾಗೆ ನನ್ನ ಫ್ರೆಂಡ್ಸ್ ಯಾರೆಲ್ಲ ವೈಟಿ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೋಸ್ಕರ, ಹಾಗೆ ವ್ಯೂವರ್ಸ್ಗೋಸ್ಕರನೇ ಈ ಒಂದು ಪೂಜಾ ಕ್ಲಿಪ್ಪಿಂಗ್ ಆಗಿರ್ಬೋದು ಅಥವಾ ಪ್ರತಿಯೊಂದೂ ಸಹ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಕಂಪ್ಲೀಟ್ ಪೂಜೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಲೈವ್ ಇದೆ, ನೀವು ಲೈವ್ನ ಸಹ ಹೋಗಿ ನೋಡ್ಕೋಬೋದು. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಅಲ್ಲಿ ಕರ್ಪೂರನೂ ಸಹ ಬೆಳಗಿದ್ದೆ ನಾನು. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಲೈವ್ ಇದೆ, ಲೈವ್ಗೂ ಸಹ ಹೋಗಿ ನೋಡಿ. ಈಗ ಪಂಚಾರತಿ ಮಾಡ್ತಾ ಇದ್ದೀವಿ. ನಾನು ಹಾಡು ಹೇಳ್ಕೊಂಡು ಪಂಚಾರತಿ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ರಾಗೆ ಹಾಡ್ಬೋದಿತ್ತು, ಬಟ್ ಬೇಡ ಅಂತ ಹೇಳಿ ಇದೇ ರೀತಿ ಮಾಡ್ತಾಯಿದ್ದೀನಿ. ಸೊ ಬಾಬಾಗೆ ನಮಸ್ಕಾರ ಮಾಡಿ ಆನಂತರ ನಾವು ಸಹ ಮಂಗಳಾರತಿನ ತೊಗೊಂಡ್ವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನಾವು ಮಾಡಿದಂತಹ ಬೆಳಗ್ಗಿನ ಪೂಜೆ. ತುಂಬಾ ಚೆನ್ನಾಗಿ ಆಯಿತು, ತುಂಬ ಖುಷಿಯಿಂದ ಮಾಡಿದ್ವಿ ಅಂತಲೇ ಹೇಳ್ಬೋದು. ಉಪವಾಸ ಇದ್ದು ಮಾಡಿದಂತಹ ವ್ರತ ಪ್ರತಿಫಲ ಅಂತೂ ಖಂಡಿತವಾಗ್ಲೂ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಭಾವಿಸಿದ್ದೀನಿ. ನಾನು ಹೇಳಿದ್ನಲ್ಲ, ಯಾವುದೇ ರೀತಿಯಾದಂಥ ನಿರೀಕ್ಷೆಗಳಿಲ್ಲ, ಖಂಡಿತವಾಗ್ಲೂ ಸುಳ್ಳಂತೂ ಹೇಳ್ತಾ ಇಲ್ಲ. ಎಲ್ಲ ಒಳ್ಳೆಯದಾಗಲಿ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡೇ ಪೂಜೆನ ಆರಂಭ ಮಾಡಿದ್ದೀನಿ. ಒಳ್ಳೆಯದು ಹಾಗೆ ಆಗುತ್ತೆ ಅಂತ ಭಾವಿಸ್ತೀನಿ ಅಂತ ಹೇಳ್ತೀನಿ. ಸೊ ಈಗ ಪ್ರತಿಯೊಂದು ಪೂಜೆ ಆದಮೇಲೆ ನಮಸ್ಕಾರ ಮಾಡಿ ನಮ್ಮ ಇಷ್ಟಾರ್ಥ ಕೋರಿಕೆಗಳನ್ನ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನಮಸ್ಕಾರ ಮಾಡ್ತಿರೋವಂತಹ ಒಂದು ಕ್ಲಿಪ್ಪಿಂಗು. ನಾನು ಈ ಒಂದು ಎಲ್ಲ ಕ್ಲಿಪ್ಪಿಂಗು ನನ್ನ ಮಗ ಉಲ್ಲಾಸ್ ಕ್ಯಾಪ್ಚರ್ ಮಾಡಿರೋದಕ್ಕೆ ಅವನಿಗೆ ನಿಜವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ನಾನು ಯಾವುದೂ ಅವನಿಗೆ ಹೇಳ್ಕೊಟ್ಟಿಲ್ಲ, ಅವನು ಹೇಗೆ ಮಾಡ್ತಾನೋ ಅದೇ ರೀತಿ ಮಾಡಿದ್ದಾನೆ. ಪ್ರತಿಯೊಂದೂ ಸಹ ಅದೇ ರೀತಿ ಆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿರೋದಕ್ಕೆ ಥ್ಯಾಂಕ್ಸ್ ಅ ಲಾಟ್ ಉಲ್ಲಾಸ್. ಇದೇ ರೀತಿ ಮಮ್ಮಿಗೆ ಸಪೋರ್ಟ್ ಮಾಡಿಕೊಂಡು ಇದೇ ರೀತಿ ವಿಡಿಯೋ ಮಾಡ್ತಾಯಿರು. ಸೊ ತುಂಬ ಖುಷಿಯಾಗುತ್ತೆ ಅಲ್ಲ, ಯಾರೂ ವಿಡಿಯೋ ಹಿಡಿಯೋರಿಲ್ಲ, ಫೋಟೋ ಹಿಡಿಯೋರಿಲ್ಲ ಅನ್ನೋ ಒಂದು ಚಿಂತೆನೇ ಇಲ್ಲ. ನನ್ನ ಮಗನೇ ಇದ್ದಾನಲ್ಲ, ತುಂಬಾ ಚೆನ್ನಾಗಿ ಕೆಲವೊಂದು ವೀಡಿಯೋಗಳನ್ನ ಹಿಡಿದಿದ್ದಾನೆ. ತುಂಬ ಖುಷಿ ಆಯಿತು, ಅದಕ್ಕೋಸ್ಕರ ಅವನಿಗೂ ಸಹ ಥ್ಯಾಂಕ್ ಯು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನನ್ನ ಒಂದು ವೀಡಿಯೋಗ್ರಾಫರ್ ನನ್ನ ಮಗ ಉಲ್ಲಾಸು ಅಂತ. ಸೊ ಅವನಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಟ್ಟು ಸಾಯಿಬಾಬಾ ಕಾಪಾಡಲಿ. ಸೊ ಇದೆಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಫೋಟೋನ ಹಿಡಿತಾ ಇದ್ವಿ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ನಾನು. ಸೊ ನೋಡಿ, ಎಲ್ಲ ಪ್ರತಿಯೊಂದೂ ಸಹ ಪೂಜೆ ಆದಮೇಲೆ ಕ್ಲಿಪ್ಪಿಂಗ್ ಇದು. ಧೂಪ ಹಚ್ಚಿ ಮಂಗಳಾರತಿ ಮಾಡಿ ಎಲ್ಲ ಕೂತಿದ್ವಿ ನಾವು. ಸೊ ಕೂತಿದ್ದಂತಹ ಸಮಯದಲ್ಲಿ ನಾನು ನನ್ನ ಪಾಡಿಗೆ ನಾನು ಏನಪ್ಪ ಅಂತ ಹೇಳಿದ್ರೆ, ಸಂಜೆ ಅಭಿಷೇಕಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಎಲ್ಲ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ತಿದ್ದೆ. ಆ ಸಮಯದಲ್ಲಿ ಒಬ್ಬರು ಲೇಡಿ ಮತ್ತು ಒಬ್ಬರು ಅಂದರೆ ಅಪ್ಪ ಮಗಳು ಮನೆಗೆ ಬಂದರು ಬಾಬಾ ಫೋಟೋ ಜೊತೆಗೆ. ಸೊ ನೋಡಿ, ನಾನು ಸಂಜೆಗೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೆ. ಸೊ ಆ ಸಮಯದಲ್ಲಿ ನಮ್ಮ ಮನೆಗೆ ಬಂದರು ಗೆಸ್ಟಾಗಿ, ಅಥವಾ ಯಾವ ರೂಪದಲ್ಲಿ ಬಂದರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಮನೆಗೆ ಅಪ್ಪ ಮಗಳ ರೂಪದಲ್ಲಿ ಆ ಸಾಯಿಬಾಬಾ ಫೋಟೋನ ಇಟ್ಕೊಂಡು ಆನಂತರ ಸಾಯಿಬಾಬಾ ವಿಗ್ರಹನೂ ಸಹ ತಗೊಂಡು ಬಂದರು. ಆ ಒಂದು ಕ್ಲಿಪ್ಪಿಂಗು, ಆ ಒಂದು ಫೋಟೋ ಯಾವುದು ಅನ್ನೋದನ್ನು ನಾಳಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸುವಂಥ ಸಮಯ. ನಿಮಗೂ ಸಹ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ. ಈ ಒಂದು ನಾನು ಮಾಡಿರುವಂತಹ ಪೂಜೆ ನಿಮಗೂ ಸಹ ಒಂದು ಖುಷಿ ಕೊಟ್ಟಿರುತ್ತೆ ಅಂತ ಅನ್ಕೋತೀನಿ. ಸೊ ನಾನು ಹೇಳೋದ್ನಲ್ಲ ನೋಡಿ, ಬಾಬಾ ಫೋಟೋ ಬಂದೇ ಬಿಡ್ತು. ನಾನು ಪೂಜೆ ಮಾಡಿ
ವಿತಿನ್ 10 ಮಿನಿಟ್ಸ್ ಅಂತಲೇ ಹೇಳ್ಬೋದು. ಇವರು ಅವರ ಮಗಳು, ಅಪ್ಪ ಮಗಳು ಬಂದಿದ್ದರು ಅಂತ ಹೇಳಿದ್ನಲ್ಲ, ತುಂಬಾ ಖುಷಿಯಾಗಿ ನಾನು ಅವರಿಗೆ ಕುಂಕುಮನ ಕೊಟ್ಟು ಕಳಿಸ್ದೆ. ಇಷ್ಟೇ ಇವತ್ತಿನ ಹಾಗೂ ಏನಂತಾರೆ ನಿಷ್ಕಲ್ಮಶವಾಗಿ ಮಾಡುವಂತಹ ಪೂಜೆ ಯಾವತ್ತೂ ವ್ಯರ್ಥ ಆಗಲ್ಲ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.